ನಿಮ್ಮ ಪ್ರೀತಿಯ N.K.N ಇದು ಮ್ಯಾಥ್ಸ್ ಟ್ರಿಕ್ಸ್ ಬೈ N.K.N ಎವ್ರಿಥಿಂಗ್ ಹ್ಯಾಸ್ ಶಾರ್ಟ್ ಟ್ರಿಕ್ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ಲರಿಗೂ ಮೊದಲಿಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಸ್ನೇಹಿತರೆ, ಈಗಾಗಲೇ ನಾವು ವೇದಗಣಿತಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಡಿಯೋಗಳನ್ನು ಮಾಡಿದ್ದೇನೆ. ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಕಾಲ ಮತ್ತು ಕೆಲಸ ಇರಬಹುದು, ವಯಸ್ಸಿಗೆ ಸಂಬಂಧಪಟ್ಟಂತೆ ಲೆಕ್ಕ ಇರಬಹುದು, ಜನ ಮತ್ತು ದಿನಗಳು, ಹೀಗೆ ಅನೇಕ ವಿಡಿಯೋಗಳನ್ನ ಈಗಾಗಲೇ ನಾನು ಮಾಡಿದ್ದೇನೆ. ಆ ವಿಡಿಯೋಗಳನ್ನ ನೀವು ಇನ್ನೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ. ಆ ಲಿಂಕ್ ಮೂಲಕ ನೀವು ಆ ವಿಡಿಯೋಗಳನ್ನ ನೋಡಬಹುದು. ಹಾಗೆ ಇದು ಶೇಕಡಾ ಕ್ರಮಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಮೂರನೇ ವಿಡಿಯೋನ ಇವತ್ತು ನಾವು ನೋಡೋಣ. ಈಗಾಗಲೇ ಭಾಗ 1 ಮತ್ತು ಭಾಗ 2ರಲ್ಲಿ ಅನೇಕ ಟ್ರಿಕ್ಸ್ ಗಳನ್ನ ಹೇಳಿಕೊಟ್ಟಿದ್ದೀನಿ ಶೇಕಡಾಕ್ಕೆ ಸಂಬಂಧಪಟ್ಟಂತೆ. ಇಂದು ನಾವು ಇನ್ನೊಂದು ಹೊಸ ಒಂದು ಟ್ರಿಕ್ ಅನ್ನ ನೋಡೋಣ. ಇಲ್ಲಿ ಪರ್ಸೆಂಟೇಜ್ ಲೆಕ್ಕಗಳನ್ನು ಮಾಡುವಾಗ ನಾವು ಯಾವ ರೀತಿ ಬದಲಾವಣೆಗಳನ್ನು ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೀವು ನೋಡಬಹುದು. ಹಾಗಾದ್ರೆ ವಿಡಿಯೋನ ಪ್ರಾರಂಭಿಸೋಣ. ಸ್ನೇಹಿತರೆ, ಇಲ್ಲಿ ಒಂದು ಲೆಕ್ಕ ನೋಡೋದಾದ್ರೆ 64% ಆಫ್ 62.5 ಅಂತಿದೆ. ಅಂದ್ರೆ 62.5ರ 64% ನಾವು ಕಂಡುಹಿಡಿಯಬೇಕಾಗಿದೆ. ಈಗಾಗಲೇ ನಾವು ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಅನ್ನ ಯಾವ ರೀತಿ ಕಂಡುಹಿಡಿಬೇಕು ಅಥವಾ ಅವುಗಳನ್ನ ನೆನ್ಪಿಟ್ಕೋಬೇಕು ಅಂತ ಹೇಳಿ ಈಗಾಗಲೇ ಶೇಕಡಾ ಕ್ರಮ 1ರಲ್ಲಿ ನೀವು ನೋಡಿದಿರಿ. ಇಲ್ಲಿ ನೋಡಿದಾಗ 64 ಅನ್ನೋದೊಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಆಗ್ತಾ ಇಲ್ಲ. ಆದ್ರೂ ಕೂಡ ಇದನ್ನ ನಾವು ವಿತೌಟ್ ಪೆನ್ ಅಂಡ್ ಪೇಪರ್ ಮಾಡೋದಕ್ಕೆ ಸಾಧ್ಯನಾ? ಈಗ ಇದನ್ನ ಪೆನ್ ಮತ್ತು ಪೇಪರ್ ಹೇಗೆ ಬಿಡಿಸಬಹುದು ಅಂದ್ರೆ, ಇಲ್ಲಿ ನೀವು ನೋಡಬಹುದು ಸ್ನೇಹಿತರೆ, ಈಗ 64% ಆಫ್ 62.5 ಅಂತಿದೆ. ಈಗ ನಮಗೆ 64 ಇದರ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಗೊತ್ತಿಲ್ಲ. ಆದ್ರೆ ಅದೇ 62.5% ಆಗಿತ್ತು ಅಂದ್ರೆ ಏನ್ ಮಾಡಬಹುದು? ಸ್ಟ್ಯಾಂಡರ್ಡ್ ವ್ಯಾಲ್ಯೂ ನಮಗೆ ಗೊತ್ತಿದೆ. ಏನಾಗ್ತಾ ಇದೆ? 62.5% ಭಿನ್ನರಾಶಿಯ ಒಂದು ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ 5/8 ಆಗ್ತಾ ಇದೆ. ಹಾಗಾಗಿ ನಾವು 64% ಅನ್ನ 62.5% ಅಂತ ಹೇಳಿ ಈ ರೀತಿ ಬರ್ಕೊಂಡ್ರೆ ಏನಾದ್ರೂ ತಪ್ಪಾಗುತ್ತಾ? ಇದು 64 ಆಫ್ 62.5% ಈ ರೀತಿ ನಾನು ಚೇಂಜ್ ಮಾಡ್ಕೊಂಡ್ರೆ ಏನಾದ್ರೂ ವ್ಯತ್ಯಾಸ ಆಗುತ್ತಾ ನೋಡೋಣ ಸ್ನೇಹಿತರೆ. ಈಗ ನೀವು ಇದು ಸಾಮಾನ್ಯ ಹೆಂಗ್ ಬರ್ತೀವಿ? 64/100 ಆಫ್ ಅಂದ್ರೆ ಇಂಟು 62.5 ಆಯ್ತು. ಅದೇ ಈಗ ಇದನ್ನ ಬರ್ಕೊಂಡ್ರೆ ಏನಾಗ್ತಿದೆ? 64 ಇಂಟು 62.5/100 ಆಗ್ತಾ ಇದೆ. ಈಗ ನೀವು ಈ 64 ಕೆಳಗಿರುವಂತಹ /100 ಅನ್ನ ಇಲ್ಲಿ ತೆಗೆದುಕೊಂಡು ಬಂದ್ರೆ ಯಾವುದೇ ರೀತಿಯ ವ್ಯತ್ಯಾಸ ಆಗೋದಿಲ್ಲ. ಏನಾದ್ರೂ ವ್ಯತ್ಯಾಸ ಆಗ್ತಿದೆಯಾ ಸ್ನೇಹಿತರೆ? ಇಲ್ಲ. ಹಾಗಾಗಿ ನಾವೇನ್ ಒಂದು ತಿಳ್ಕೋಬೇಕು ಅಂದ್ರೆ, ಪರ್ಸೆಂಟೇಜ್ ಚಿಹ್ನೆಯನ್ನ, ಪರ್ಸೆಂಟೇಜ್ ಈಸ್ ಇಂಟರ್ಚೇಂಜಬಲ್. ಪರ್ಸೆಂಟೇಜ್ ಅನ್ನ ನಾವೇನ್ ಮಾಡಬಹುದು? ಪರಸ್ಪರ ಬದಲಾಯಿಸಬಹುದು. ಈ ಪರ್ಸೆಂಟೇಜ್ ಚಿಹ್ನೆ 64 ಮಗ್ಲ ಇದನ್ನ ನಾವೇನ್ ಮಾಡಬಹುದು? 62.5 ಮಗ್ಲ ಕೂಡ ತೆಗೆದುಕೊಂಡು ಲೆಕ್ಕ ಬಿಡಿಸಬಹುದು. ಯಾಕಂದ್ರೆ ಏನು ಬದಲಾವಣೆ ಆಗ್ತಿಲ್ಲ, ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಹಾಗಾಗಿ ನಾವಿದನ್ನ ಮನಸ್ಸಲ್ಲಿ ಹೇಗ್ ಬಿಡಿಸಬಹುದು ಅಂದ್ರೆ, 64 ಆಫ್ 62.5% ಅನ್ಕೊಂಡ್ಬಿಟ್ರೆ ಇದೇನಾಗ್ತಿದೆ? 5/8 ಆಗ್ತಿದೆ. ಹೌದಾ? ಹಾಗಾಗಿ ಈ 8 ಬಂದ್ಲೆ 8 64 ಆಗ್ತಿದೆ. 8 40. ಹಾಗಾಗಿ ವ್ಯಾಲ್ಯೂ ಏನ್ ಬರ್ತಾ ಇದೆ ಸ್ನೇಹಿತರೆ? 40 ಬರ್ತಾ ಇದೆ. ಇದೆಲ್ಲ ನಾವು ಮನಸ್ಸಲ್ಲೇ ಕೂಡ ಮಾಡಿ ಹೇಳಬಹುದು. ಆದ್ರೆ ನಾವು ಇದಕ್ಕೆ ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡಬೇಕಾಗಿದೆ. ಹೀಗೆ ನಾವೇನ್ ಮಾಡಬಹುದು ಅಂದ್ರೆ, ಪರ್ಸೆಂಟೇಜ್ ಅನ್ನ ಇಂಟರ್ಚೇಂಜ್ ಮಾಡಿ ಕೂಡ ಲೆಕ್ಕಗಳನ್ನ ಮಾಡಬಹುದು. ಹಾಗಾಗಿ ನಾವು ಲೆಕ್ಕ ಮಾಡುವಾಗ ಪರ್ಸೆಂಟೇಜ್ ಚಿಹ್ನೆಯನ್ನ ಚೇಂಜ್ ಮಾಡಿದ್ರು ಏನು ವ್ಯತ್ಯಾಸ ಆಗ್ತಿಲ್ಲ. ಇದನ್ನ ಬಳಸಿಕೊಂಡು ನಾವು ಅನೇಕ ಲೆಕ್ಕಗಳನ್ನ ಬಹಳ ಸುಲಭವಾಗಿ ಮಾಡಬಹುದಾಗಿದೆ. ಈ ಲೆಕ್ಕ ಅರ್ಥ ಆಗಿದೆ ಅನ್ಕೋತೀನಿ. ಹಾಗಾದ್ರೆ ಇನ್ನೊಂದು ಲೆಕ್ಕವನ್ನು ತೆಗೆದುಕೊಳ್ಳೋದ್ರ ಮೂಲಕ ಇದನ್ನು ಇನ್ನಷ್ಟು ಹೆಚ್ಚು ಕಲಿಯೋಣ. ಸ್ನೇಹಿತರೆ, ಈಗ ಇನ್ನೊಂದು ಲೆಕ್ಕ ಇದೆ. 72% ಆಫ್ ಏನಾಗ್ತದೆ? 88.98 ಅಂತ ಅಂದಿದ್ದಾನೆ. ಅಂದ್ರೆ 72%. ಯಾವುದರ 72% ಅಂದ್ರೆ 88.98ರ 72% ಕಂಡುಹಿಡಿಯಬೇಕು. ನಾವು ಇದನ್ನು ಸಾಮಾನ್ಯವಾಗಿ ಮಾಡಿದ್ರೆ ಆಗ್ತೀವಿ 72/100 ಮಾಡಿ ಇಂಟು ಇದರಿಂದ ಇದಕ್ಕೆ ಗುಣಿಸಿ ಮಿಶ್ರ ಇದನ್ನ ಏನ್ ಮಾಡ್ತೀವಿ? ವಿಷಮ ರಾಶಿಯಾಗಿ ಮಾಡ್ತಾ ಇದೀವಿ. ಅದೆಲ್ಲ ಮಾಡುವಂತಹ ಅವಶ್ಯಕತೆ ಇಲ್ಲ. ಯಾಕಿಲ್ಲ ಅಂದ್ರೆ ಇದು ಒಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಕೊಡುವಂತಹ ಒಂದು ಸಂಖ್ಯೆ ಆಗಿದೆ. ನಾ ಶೇಕಡಾ ಕ್ರಮ 1ರಲ್ಲಿ ಭಾಗ 1ರಲ್ಲಿ ಹೇಳ್ಕೊಟ್ಟಿದ್ದೀನಿ. ಯಾರಾದ್ರೂ ಆ ವಿಡಿಯೋನ ಇನ್ನೂ ನೋಡಿಲ್ಲ ಅಂದ್ರೆ ನೋಡಿ,
ಆಮೇಲೆ ಈ ವಿಡಿಯೋನ ನೋಡಿದ್ರೆ ನಿಮ್ಗೆ ಇದು ಅರ್ಥ ಆಗ್ತದೆ. ಈಗ ನಾವು 72% ಅನ್ನೋ ಬದಲು ಇದ್ರೆ ಏನ್ ಮಾಡ್ಬಿಡೋಣ, 72 ಆಫ್ 88 ಈ ರೀತಿ ಚೇಂಜ್ ಮಾಡ್ಕೊಂಡ್ಬಿಡೋಣ. ಅಂದ್ರೆ ಈ ಶೇಕಡ ಚಿಹ್ನೆಯನ್ನ ಇಲ್ಲಿಂದ ಇಲ್ಲಿಗೆ ನಾವು ಟ್ರಾನ್ಸ್ಲೇಟ್ ಮಾಡ್ಬಿಟ್ವಿ, ಅಂದ್ರೆ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ. ಈಗ ಏನಾಗ್ತದೆ, ಇಲ್ಲೇ 72 ಇಂಟು ಇಲ್ಲೇ 88.98% ಅಂದ್ರೆ ನಮ್ಗೆ ಈಗಾಗಲೇ ಗೊತ್ತಿದೆ ಇದೇನಾಗಿದೆ 9/8 ಭಾಗಕ್ಕೆ ಸಮವಾಗಿದೆ. ಯಾಕಂದ್ರೆ 9/1 ಭಾಗ ಅಂದ್ರೆ 11.9 ಆಗ್ತಿದೆ. ಹಾಗಾಗಿ 9/8 ಭಾಗ ಏನಾಗಿರ್ಬೇಕು, 88.98 ಆಗಿರ್ಬೇಕು. ಈ ವ್ಯಾಲ್ಯೂ ನಮಗೆ ಗೊತ್ತಿದ್ಬಿಟ್ರೆ ಲೆಕ್ಕವನ್ನ ಬಹಳ ಸುಲಭವಾಗಿ ಮನಸ್ಸಲ್ಲಿ ಮಾಡಬಹುದು. ಈಗ ಏನಾಗ್ತಿದೆ 9 1 9 8 8 64. ಇದನ್ನ ನಾವು ಮನಸ್ಸಲ್ಲಿ ಕೂಡ ಮಾಡಬಹುದು. ಹೀಗೆ ನಾವೇನ್ ಮಾಡಬಹುದು, ಈ ಲೆಕ್ಕವನ್ನ ಬಹಳ ಸುಲಭವಾಗಿ ಮಾಡಬಹುದು. ಓಕೆ, ಅಂದ್ರೆ ಇಲ್ಲಿ ನಮ್ಗೆ ಏನ್ ಗೊತ್ತಾಯ್ತು ಅಂದ್ರೆ ಪರ್ಸೆಂಟೇಜ್ ಈಸ್ ಇಂಟರ್ಚೇಂಜಬಲ್. ಪರ್ಸೆಂಟೇಜ್ ಅನ್ನ ನಾವು ಒಂದು ಸಂಖ್ಯೆ ಇದ್ದಿದ್ದನ್ನ ಪರ್ಸೆಂಟ್ ಅನ್ನ ಚಿಹ್ನೆನ ಇನ್ನೊಂದು ಸಂಖ್ಯೆ ಕೂಡ ಕೊಡಬಹುದು. ಅಂದ್ರೆ ಈಗ A% ಆಫ್ ಬಿ ಅನ್ನೋದೇನಾಗಿರುತ್ತೆ A ಆಫ್ B% ಕೂಡ ಆಗಿರಬಹುದು, ಅಂದ್ರೆ ಆಗಿರುತ್ತೆ. ಹೀಗೆ ನಾವು ಪರ್ಸೆಂಟ್ ನ ಎಗೆ ಇದ್ದಿದ್ದನ್ನ ಬಿಗೆ ಏನ್ ಮಾಡಬಹುದು, ಬಿಗೆ ಇದ್ದಿದ್ದನ್ನ ಎಗೆ ಹಾಕಿದ್ರು ಕೂಡ ಯಾವುದೇ ಬದಲಾವಣೆ ಆಗ್ತಿಲ್ಲ. ಇದನ್ನ ನಾವು ನೆನಪಲ್ಲಿ ಇಟ್ಕೋಬೇಕು. ಓಕೆ, ಹಾಗಾದ್ರೆ ಇದನ್ನು ಬಳಸಿಕೊಂಡು ಮತ್ತೆ ಇನ್ನೊಂದು ರೀತಿಯ ಟ್ರಿಕ್ ಅನ್ನು ಕೂಡ ನಾವು ಮಾಡಿ ಏನ್ ಮಾಡಬಹುದು, ಲೆಕ್ಕಗಳನ್ನ ಇನ್ನಷ್ಟು ಸುಲಭ ಮಾಡಬಹುದು. ಹಾಗಾಗಿ ನಾವು ಮುಂದಿನ ರೀತಿಯ ಲೆಕ್ಕಗಳನ್ನ ಈಗ ನೋಡೋಣ. ಸ್ನೇಹಿತರೆ, ಇಲ್ಲಿ ನೀವು ನೋಡಬಹುದು 32% ಆಫ್ 250 ಪ್ಲಸ್ 12.5% ಆಫ್ 640 ಅಂತ ಹೇಳಿ ಕೊಟ್ಟಿದ್ದಾನೆ. ಈ ಲೆಕ್ಕವನ್ನ ನಾವು ಮಾಡಬಹುದು, ಆದ್ರೆ ಕೆಲವು ಸಣ್ಣ ಚೇಂಜಸ್ ಅನ್ನು ಮಾಡಿಬಿಟ್ರೆ ಈ ಲೆಕ್ಕ ಎಷ್ಟು ಸುಲಭ ಆಗ್ತಾ ಇದೆ ಅಂದ್ರೆ ಇದನ್ನ ನಾವು ಏನ್ ಮಾಡಬಹುದು, ಮನಸ್ಸಲ್ಲಿ ಕೂಡ ಬಿಡಿಸಬಹುದು. ಹಾಗಾದ್ರೆ ಏನ್ ಚೇಂಜಸ್ ಮಾಡಬಹುದು ಅನ್ನೋದನ್ನ ಈಗ ನೋಡೋಣ. ಈಗ ಹಿಂದೆ ಕಲಿತಿರುವಂತಹ ಎಲ್ಲವುಗಳನ್ನ ಇಲ್ಲೇ ಅಪ್ಲೈ ಮಾಡಿ ಈ ಲೆಕ್ಕವನ್ನು ಬಿಡಿಸೋಣ. ಈಗ 32% ಆಫ್ 250 ಇದೆ. ಈ ಪರ್ಸೆಂಟ್ ಅನ್ನ ನಾನು ಇದು 32 ಇಲ್ಲೇ ಇಟ್ಬಿಟ್ಟು 32 ಆಫ್ 250% ಅಂತ ಹೇಳಿ ಚೇಂಜ್ ಮಾಡ್ಕೊಂಡೆ ಅನ್ಕೋರಿ. ಪ್ಲಸ್ ಇಲ್ಲಿ 12.5% ಆಫ್ ಅಂತಿದೆ. ಸ್ನೇಹಿತರೆ, ಇದನ್ನ 640 ಇದನ್ನ 2 ಇಂಟು 320 ಅಂತ ಬರ್ಕೋಬಹುದಾ? ಏನಾದ್ರೂ ಚೇಂಜ್ ಆಗ್ತಿದೆಯಾ? ಇಲ್ಲ. ಈಗ ನೀವು ನೋಡಿ, ಇಲ್ಲಿ 32 ಆಫ್ 250% ಇದೆ. ಈ ಸೊನ್ನೆಯನ್ನ ಅಂದ್ರೆ 250 ಇದನ್ನ ನಾವೇನ್ ಮಾಡಬಹುದು, 25 ಅಂತ ಬರ್ಕೊಂಡ್ಬಿಟ್ಟು ಇಂಟು 10 ಇದ್ದಿದ್ದು ಇಲ್ಲಿ ಕೊಟ್ಬಿಟ್ರೆ ಏನಾಗ್ತಿದೆ 320 ಆಫ್ 25% ಪ್ಲಸ್ ಇಲ್ಲಿ 12.5 ಇಂಟು 2 ಇಲ್ಲಿ ಏನ್ ಮಾಡಿದ್ವಿ, ಈ 10 ಅನ್ನ ಇಲ್ಲಿ ಕೊಟ್ವಿ, ಇಲ್ಲಿ ಇದನ್ನ ಇಂಟು 2 ಇಲ್ಲಿ ಮಾಡ್ತಾ ಇದ್ವಿ. ಹಿಂಗ್ ಮಾಡ್ಬಿಟ್ರೆ ಏನಾಗುತ್ತೆ 25% ಆಫ್ 320. ಸ್ನೇಹಿತರೆ ನೋಡಿ, 320 ಆಫ್ 25%, 25% ಆಫ್ 320 ಅಂದ್ರೆ ಇಲ್ಲಿ ಕಾಮನ್ ತೆಗೆದ್ಬಿಟ್ರೆ ಯಾವ್ದಾದ್ರು ಕಾಮನ್ ತಗೊಳ್ಳಿ ನೀವು. 25% ಆದ್ರೂ ಕಾಮನ್ ತಗೊಳ್ಳಿ, ಇಲ್ಲ 320 ಆದ್ರೂ ಕಾಮನ್ ತಗೊಳ್ಳಿ. 320 ಕಾಮನ್ ತೆಗೆದ್ಬಿಟ್ರೆ 25% ಪ್ಲಸ್ 25% ಅಂದ್ರೆ 320 ಇಂಟು 25 50%. 50% ಅಂದ್ರೆ ಅರ್ಧ. ಹಾಗಾಗಿ 320 ಅರ್ಧ ಎಷ್ಟು ಬರ್ತಾ ಇದೆ, 160 ಬರ್ತಾ ಇದೆ. ಸ್ನೇಹಿತರೆ, ಹೇಗೆ ಪರ್ಸೆಂಟೇಜ್ ಲೆಕ್ಕಗಳನ್ನು ಮಾಡುವಾಗ ನಾವೇನ್ ಮಾಡಬಹುದು, ಅವುಗಳ ಲಕ್ಷಣಗಳನ್ನ ಅದರ ಗುಣಗಳನ್ನ ತಿಳ್ಕೊಂಡ್ಬಿಟ್ಟಿದ್ರೆ ಬದಲಾವಣೆಗಳನ್ನ ಮಾಡಿ ಏನ್ ಮಾಡಬಹುದು, ದೊಡ್ಡ ಲೆಕ್ಕ ಇದ್ದಿದ್ದನ್ನ ಸಣ್ಣ ಲೆಕ್ಕ ಮಾಡಬಹುದು, ಕಠಿಣ ಲೆಕ್ಕ ಇದ್ದಿದ್ದನ್ನ ಸರಳ ಲೆಕ್ಕವಾಗಿ ಮಾಡಬಹುದು. ಇಲ್ಲಿ ಭಾಗ 1, ಭಾಗ 2 ಮತ್ತು ಇಂದಿನ ಭಾಗ 3 ಈ 3 ವಿಡಿಯೋಗಳನ್ನ ನೋಡಿದ್ರೆ ನಿಮಗೆ ಶೇಕಡಾ ಕ್ರಮದ ಮೇಲೆ ಬರುವಂತಹ ಲೆಕ್ಕಗಳನ್ನ ಹೇಗೆ ಸುಲಭವಾಗಿ ಬಿಡಿಸಬಹುದು ಅನ್ನೋದನ್ನ ನೀವು ತಿಳ್ಕೊಂತೀರಿ ಅನ್ನುವಂತಹ ಆಶಾಭಾವನೆಯೊಂದಿಗೆ ಇಂದಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಏನ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರು ಕೂಡ ನನ್ನ ಚಾನೆಲ್ ಬಗ್ಗೆ ಹೇಳ್ಕೊಡಿ. ಅವ್ರಿಗೂ ಕೂಡ ಅವರ ಸ್ನೇಹಿತರಿಗೆ ಶೇರ್ ಮಾಡಲು ತಿಳಿಸಿ. ಧನ್ಯವಾದಗಳು.